ಹಾಯ್ ಹಲೋ ಇವರೊಂದು ಜೈ ಹಿಂದ್ ಎಲ್ಲರಿಗೆ. ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ನಲ್ಲಿ 26,146 ಹುದ್ದೆಗಳನ್ನ ನಿಮ್ಗೆ ಕರೆದಿದ್ರು. ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕೊಂಡು ಕೇಸಿಂದ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟು ಮತ್ತು ಟೈಮ್ ಯಾವ ಶಿಫ್ಟಿಗಿದೆ ಅಂತ ಕೇಸಿಂದ ಎಲ್ಲರೂ ಕೂಡ ಚೆಕ್ಕನ್ನು ಮಾಡ್ಕೊಂಡಿದ್ರಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನೀವು ಹಾಕಿದಂಥ ಅಪ್ಲಿಕೇಶನ್ ಎಕ್ಸಾಮ್ ಸಿಟಿಯನ್ನು ನೋಡ್ಕೊಂಡಿದ್ರಲ್ಲ, ನಿಮ್ಮದು ಫಸ್ಟಿಗೆ 20ನೇ ತಾರೀಕು ಯಾರ್ಯಾರ್ದು ಎಕ್ಸಾಮ್ ಇದೆ ಅಂತ ಹೇಳಿಸಿಂದ ಯಾರೆಲ್ಲ ಚೆಕ್ ಮಾಡ್ಕೊಂಡಿದ್ರಲ್ಲ, ನಿಮ್ಮದು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಇವತ್ತು ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಬೇಕಾದರೆ ಯಾವ ಥರ ನೀವು ಡೌನ್ಲೋಡನ್ನು ಮಾಡ್ಕೋಬೇಕು, ನೀವೇನಾದರೂ 25, 26 ಈ ಥರ ನಿಮ್ಮ ಡೇಟಿಗೆ ಎಕ್ಸಾಮ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ ಓಪನ್ ಆಗಲ್ಲ. ಓಪನ್ ಆಗಲಿಲ್ಲಪ್ಪ ಅಂತಂದ್ರೆ ನೀವು ಚಿಂತೆಯನ್ನು ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಕ್ಸಾಮ್ 4-5 ದಿನ ಮುಂಚೆ ಅಷ್ಟೇ ಬರ್ತದೆ, ಅಡ್ಮಿಟ್ ಕಾರ್ಡ ಅಷ್ಟೇ ಓಪನ್ ಆಗುತ್ತೆ. ನಿಮ್ಮದು 25, 26 ಈ ಥರ ಡೇಟ್ ಇದ್ದವ್ರದ್ದು, 20ರ ಮೇಲ್ಗಡೆ ಇದ್ದವ್ರದ್ದು ಓಪನ್ ಆಗ್ತಿರಲ್ಲ. 20ನೇ ತಾರೀಕು ಯಾರ್ದು ನೋಡಿರಿ ಅವ್ರದ್ದು ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ನೀವು ಅಡ್ಮಿಟ್ ಕಾರ್ಡನ್ನು ಯಾವ ಥರ ತಗೋಬೇಕಂತ ಕೇಸಿಂದ ಈಗ ನಾನು ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಈ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೇಸಿಂದ ಯಾವ ಥರ ನೋಡ್ಕೋಬೇಕಂತ ಕೇಸಿಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕ್ಲಿಯರಾಗಿ ಪೂರ್ತಿಯಾದಂಥ ವಿಡಿಯೋನ ನೋಡ್ಕೊಡ್ರಿ. ಯಾವುದೇ ಒಂದು ಬ್ರೌಸರ್ನಲ್ಲಿ ವೆಬ್ಸೈಟ್ನಲ್ಲಿ ಹೋಗಿ ಕೇಸಿಂದ ನೀವು ಗೂಗಲಲ್ಲಿ ಕ್ರೋಮ್ನಲ್ಲಿ SSC ಹೋಮ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ, ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿಸಿಂದ ಅದ್ರ ಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿಸಿಂದ ಹೋಮ್ ಮತ್ತು ನೋಟಿಸು ಅಪ್ಲೈ ಅಡ್ಮಿಟ್ ಕಾರ್ಡ್ ಕೀ ಆನ್ಸರ್ ರಿಸಲ್ಟ್ ಅಂತ ಹೇಳಿಸಿಂದ ಈ ಥರ ನಿಮ್ಗೆ ಎಲ್ಲ ಕ್ಲಿಯರಾಗಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಕೋಬೋದು, ನೀವು ಡೈರೆಕ್ಟಾಗಿ ಇಲ್ಲಿ ಎಲ್ಲ ಸರ್ಚ್ ಮಾಡ್ತಿರ್ತೀರಿ, ನಿಮ್ಗೆ ಲಿಂಕ್ ಸಿಗ್ತಿರಲ್ಲ. ಎಷ್ಟೋ ಜನಕ್ಕೆ ಲಿಂಕನ್ನು ತೆಗೆದು ಕೇಸಿಂದ ಚೆಕ್ ಮಾಡೋಕ್ಕಾಗ್ತಿರಲ್ಲ. ನಿಮ್ಗೆ ಡೈರೆಕ್ಟ್ ಆದಂಥ ಲಿಂಕ್ ಕೂಡ ಕೊಡ್ತೀನಿ, ಅದ್ರ ಬಗ್ಗೆ ಯಾರು ಡೌಟನ್ನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಇಲ್ಲಿ ನೀವು ಡೈರೆಕ್ಟಾಗಿ ನೀವು ವೆಬ್ಸೈಟ್ನಲ್ಲಿ ಕನ್ಫರ್ಮೇಷನನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಕೂಡ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬೋದು, ನಿಮಗೆ ಹೋಮ್ ನೋಟಿಸ್ ಅಪ್ಲೈ ಅಡ್ಮಿಟ್ ಕಾರ್ಡ್ ಅಂತಿದಿಲ್ಲ, ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿಸಿಂದ ಇದು ಯಾವುದೋ ಒಂದು ಕರ್ನಾಟಕ ಕೇರಳ ರಿಸಲ್ಟ್ ಅಂತಿದಿಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆದಂಥ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟ್ ಭಾಳಷ್ಟು ಬಿಜಿ ಐತಿ. ಅಲ್ಲಿ ನೀವು ಇವತ್ತು ಫುಲ್ ನೈಟ್ ಮಟನು ಬಿಜಿ ಇರುತ್ತೆ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಚೆಕನ್ನು ಮಾಡ್ತಿರ್ತಾರೆ. ಇಲ್ಲಿ ನೀವು ಚೆಕ್ ಮಾಡೋಕೆ ಆಗ್ತಿರ್ಲಿಲ್ಲಪ್ಪ ಅಂತಂದ್ರೆ, ಇಲ್ಲಿ ನಿಮ್ಗೆ ಲಿಂಕ್ ಡೈರೆಕ್ಟಾಗಿ ಓಪನ್ ಆಗಲಿಲ್ಲಪ್ಪ ಅಂತಂದ್ರೆ ಆ ಲಿಂಕನ್ನು ಯಾವ ಥರ ನಾನು ಡೈರೆಕ್ಟಾಗಿ ನೀವು ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಯಾವ ಥರ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು, ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾವ ಥರ ಹಾಕಬೇಕು ಅಂತ ತಕ್ಷಣ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈ ಥರ ನಿಮ್ಗೆ ಡೈರೆಕ್ಟ್ ನಾವು ಕೊಟ್ಟಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಕಾನ್ಸ್ಟೇಬಲ್ JD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CFF ಇನ್ NIA SSF ಆ್ಯಂಡ್ ರೈಫಲ್ಮೆನ್ JD ಇನ್ ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ 2024 ಅಂತ ಹೇಳಿಕೆಸಿಂದ ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆಯಲ್ಲ, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಅಪ್ಲಿಕೇಶನ್ ಏನು ಹಾಕ್ಕೊಂಡಿರ್ತಿರಲ್ಲ ಆ ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ರಲ್ಲಿ ನಿಮ್ದು 100 ಈಗ ರೀಸೆಂಟಾಗಿ ಬಂದಿರತಕ್ಕಂಥ ನಂಬರ್ ಏನಪ್ಪ ಅಂತಂದ್ರೆ 100 ಅಂತ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಒಂದು 3-4 ವರ್ಷದ ಹಿಂದ್ಗಡೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರದ್ದು 71000 ಅಂತ ಹೇಳಿಕೆಸಿಂದ ಇರ್ತೈತಿ. ಆ ನಂಬರನ್ನು ಹಾಕೊಂಡು ಕೇಸಿಂದ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕೋತಿರ್ತಿರಲ್ಲ, ಡೇಟ್ ಆಫ್ ಬರ್ತ್ ಹಾಕೋವಾಗ ಏನು ತಪ್ಪು ಮಾಡ್ತೀರಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆದಂಥ ಡೇಟ್ ಆಫ್ ಬರ್ತ್ ಈಗ ನಿಮ್ಮದು ತಿಂಗಳು ಡೇಟ್ 1 ಇತ್ತಪ್ಪ ಅಂತಂದ್ರೆ ಡೈರೆಕ್ಟ್ 1 ಅಂತ ಅಷ್ಟು ಹಾಕ್ತೀರಿ. ಆ 1 ಅಂತ ಹಾಕೋಬಿಡ್ರಿ, 01 ಅಂತ ಹಾಕ್ರಿ. ಮತ್ತು 01 ಹಾಕಿಸಿಂದ ನೆಕ್ಸ್ಟ್ ಬಾರ್ ಅಂತ ಇರುತ್ತೆ, ಅದನ್ನು ಕೊಟ್ಟ ನಂತರ ತಿಂಗಳು ನಿಮ್ಮದು 7, 6 ಯಾವುದೋ ಇತ್ತಪ್ಪ ಅಂತಂದ್ರೆ 07 ಅಂತ ಹಾಕ್ರಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತು ಎಷ್ಟಿರುತ್ತೆ 2003, 2004 ಈ ಥರ ಇತ್ತಪ್ಪ ಅಂತಂದ್ರೆ ಆ ಥರ ನೀವು ಹಾಕೊಂಡು ಕೇಸಿಂದ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಕರೆಕ್ಟಾಗಿ ಹಾಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಹಾಕೊಂಡ ತಕ್ಷಣ ಇಲ್ಲಿ ಐ ಹ್ಯಾವ್ ನೋಟೆಡ್ ದ ಅಬೌವ್ ಇನ್ಸ್ಟ್ರಕ್ಷನ್ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕೇಸಿಂದ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಬಿಟ್ರಪ್ಪ ಅಂತಂದ್ರೆ ಡೈರೆಕ್ಟಾಗಿ ನಿಮ್ಮೊಂದು PDF ಓಪನ್ ಆಗುತ್ತೆ. ಆ PDFನ್ನು ಓಪನ್ ಆದ ತಕ್ಷಣ ನಿಮ್ಮ ಎಕ್ಸಾಮ್ ಸೆಂಟರ್ ಅದರಲ್ಲಿ ಏನೇನು ಬಂದಿರುತ್ತಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿದೆ, ನಿಮ್ಗೆ ಮೊದಲಿಗೆ ಏನು ಕೊಟ್ಟಿದ್ರಪ್ಪ ಅಂತಂದ್ರೆ ಪ್ಲೇಸನ್ನು ಕೊಟ್ಟಿದ್ರು, ಮತ್ತು ಪ್ಲೇಸ್ ಎಲ್ಲಿ ಅಂದ್ರೆ ಸಿಟಿ ಕೊಟ್ಟಿದ್ರು, ಅದರ ಇದೇ ಕಾಲೇಜಿಗೆ ಬಂದಿದೆ ಇಲ್ಲಿ ಅಂತ ಹೇಳಿಸಿಂದ ಏನೂ ಕೊಟ್ಟಿದ್ದಿಲ್ಲ. ಈಗ ಅದರಲ್ಲಿ ಯಾವ ಕಾಲೇಜಿಗೆ ಬಂದಿದೆ, ಎಷ್ಟನೇ ಶಿಫ್ಟು, ಯಾವ ಟೈಮಿಂಗ್ ಎಷ್ಟು ಅಂತ ಹೇಳಿಸಿಂದ ಕ್ಲಿಯರಾಗಿ ಮೆನ್ಷನನ್ನು ಮಾಡಿರ್ತಾರೆ. ಅದನ್ನು ನೋಡ್ಕೊಂಡು ಕೇಸಿಂದ ಇನ್ನೂ ಯಾರಾದರೂ ನೀವು ಲಾಂಗ್ ರೂಟ್ ಬೆಂಗಳೂರು ದೂರಿಂದ ಬಂದವದಿತ್ತಪ್ಪ ಅಂತಂದ್ರೆ ಈಗಾಗಲೇ ಟ್ರೈನ್ಗಿನ ಬುಕ್ಕಿಂಗ್ ಮಾಡ್ಕೊಳ್ಳೋರಿದ್ರೆ ಈಗ ಅಡ್ವಾನ್ಸ್ ಆದರೂ ಮಾಡ್ಕೋಬೋದು. ಅದಕ್ಕೆ ಒಂದು 5 ದಿನದ ಮುಂಚೆ ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿರ್ತಾರೆ. ಅಲ್ಲಿ ಹೋದ ತಕ್ಷಣ ನಿಮ್ಗೆ ಸಿಟಿ ಐತಿ, ಸಿಟಿ ಒಳಗೆ ಹೋದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಎಲ್ಲೆಲ್ಲಿರುತ್ತೆ ಎಕ್ಸಾಮ್ ಸೆಂಟರ್ ಯಾವ ಕಾಲೇಜಿಗೆ ಅಂತ ಹೇಳಿಸಿಂದ ಅಡ್ವಾನ್ಸ್ ಆಗಿ ನೀವು ಚೆಕಿಂಗನ್ನು ಮಾಡ್ಕೋಬೋದು. ಅಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರ ನಿಯರೆಸ್ಟನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಸಿಂದ ಈ ಕಾಲೇಜ್ ಎಲ್ಲಿ ಬರ್ತಂತ ಕೇಳಿದ್ರಪ್ಪ ಅಂತಂದ್ರೆ
ನಿಮ್ಗೆ ಎಲ್ಲನೂ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಈಗ ಯಾರಾದರೂ ಚೆಕ್ ಮಾಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ, ಯಾರಾದರೂ ಅಪ್ಲಿಕೇಶನ್ ನೀವೇನಾದರೂ ಅದನ್ನು ಕೂಡ ಚೆಕ್ ಮಾಡ್ಕೊಂಡಿಲ್ಲ, ಎಕ್ಸಾಮ್ ಸಿಟಿ ಸೆಂಟರ್ ಅದನ್ನು ಕೂಡ ನೀವೇನಾದರೂ ಚೆಕ್ ಮಾಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ, ಬಿಟ್ಟು ಅದನ್ನು ಒಂದು ವಾರ ಆಯಿತು ಆ ಸಿಟಿ ಸೆಂಟರ್ ಲಿಂಕನ್ನು ಬಿಟ್ಕೇಶಿಂದ ಅದನ್ನು ಯಾರಾದರೂ ಚೆಕ್ ಮಾಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ, ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕಪ್ಪ ಅಂತಂದ್ರೆ ಇಲ್ಲಿ ನೀವು ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಬಂದಿತ್ತಪ್ಪ ಅಂತಂದ್ರೆ, ಅಕಸ್ಮಾತ್ ನಿಮ್ದು 20ನೇ ತಾರೀಕು ಎಕ್ಸಾಮ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಇರಲಿಲ್ಲಪ್ಪ ಅಂತಂದ್ರೆ ಅದರದೇ ಆದಂಥ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಲಿಂಕ್ ಸ್ಟೇಟಸ್ ಚೆಕ್ ಮಾಡೋದು, ಅದರಲ್ಲಿ ಕೂಡ ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ತೋರಿಸುತ್ತೆ ಯಾವ ಮುಂದಿನ ತಿಂಗಳಿದೆಯೋ ಇದೇ ತಿಂಗಳಿದೆಯೋ ಅಂತ ಹೇಳ್ಕೊಂಡು ಚೆಕ್ಕನ್ನು ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತಪ್ಪ ಅಂತಂದ್ರೆ ಅದರದೇ ಆದಂಥ ಒಂದು ವಿಡಿಯೋನ ಮಾಡ್ತೀನಿ ನಾಳೆ. ಡಾಕ್ಯುಮೆಂಟ್ ನೀವು ಹೋಗುವಾಗ ಏನೇನು ತೊಗೊಂಡು ಹೋಗ್ಬೇಕಾಗುತ್ತೆ, ಅಡ್ಮಿಟ್ ಕಾರ್ಡ್ ಯಾವ ಥರ ಬೇಕಾಗುತ್ತೆ, ಫೋಟೋ ಎಷ್ಟು ಬೇಕಾಗೋ, ನಿಮ್ಮ ಐ ಡಿ ಪ್ರೂಫ್ ಏನು ಬೇಕಾಗುತ್ತೆ ಅಂತ ಹೇಳ್ಕೊಂಡು ಅದನ್ನು ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಆ ವಿಡಿಯೋಗಳನ್ನು ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಪ್ರತಿಯೊಬ್ಬರಿಗೆ ತಲುಪುವ ಹಾಗೆ ಶೇರ್ ಮಾಡಿರಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಯಾಕಂದ್ರೆ ಲಿಂಕನ್ನು ಡೈರೆಕ್ಟ್ ಆದಂಥ ಅವ್ರು ಏನು ತಿಳ್ಕೊಂಡಿರ್ತಾರೆ, ಜಿಮೇಲ್ಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ ಅಂತ ಹೇಳ್ಕೊಂಡು ತಿಳ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿರಲಾರ್ದವ್ರು ಕೂಡ ಈ ಲಿಂಕನ್ನು ಶೇರ್ ಮಾಡಿರಿ. ಈ ವಿಡಿಯೋನ ನೋಡಿದ್ರಪ್ಪ ಅಂತಂದ್ರೆ ಅವರು ಕೂಡ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಗ್ತದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.